ನಮಸ್ಕಾರ, ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಶ್ರೀ ಸವಿತಾ ಮಹರ್ಷಿಯವರ ಜಯಂತಿ ಅಂಗವಾಗಿ ನಾಡಿನ ಸಮಸ್ತ ಜನತೆಗೆ ಸೋನಿ9 ನ್ಯೂಸ್ ಬೀದರ್ ಸುದ್ದಿವಾಹಿನಿ ವೀಕ್ಷಕರಿಗೆ, NXT ಕೇಬಲ್ ಆಪರೇಟರ್ಗಳಿಗೆ ಹಾಗೂ ವಿಶೇಷವಾಗಿ ಮರಾಠ ಮತ್ತು ಸವಿತಾ ಸಮಾಜ ಬಾಂಧವರಿಗೆ ಸೋನಿ9 ನ್ಯೂಸ್ ಬೀದರ್ ಸುದ್ದಿವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ದೇವೇಂದ್ರ ಆರ್ ಸೋನಿ ಅವರು ಶುಭಾಶಯಗಳು ಹೇಳಿದ್ದಾರೆ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಶ್ರೀ ಸವಿತಾ ಮಹರ್ಷಿ ಜಯಂತಿ ಸರಳವಾಗಿ ಆಚರಣೆ. ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಉಸ್ತುವಾರಿಯಲ್ಲಿ ರಾಜ್ಯಗೊಂಡ ಕಾನೂನಿನಲ್ಲಿ ಲಸಿಕಾ ಅಭಿಯಾನ. 3 ಕೃಷಿ ಕಾನೂನುಗಳು ಹಿಂಪಡೆಯುವಂತೆ ಆಗ್ರಹಿಸಿ ರೈತ ಸಂಘದ ಮುಖಂಡರಿಂದ ರೈಲು ತಡೆಗೆ ಯತ್ನ. 160 ರೈತ ಬಂಧನ ಬಿಡುಗಡೆ. ಸಂಭಾಜಿ ಬ್ರಿಗೇಡ್ನಿಂದ ಶಿವಜಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ. ಬೀದರ್ ಜಿಲ್ಲೆಯಲ್ಲಿ ಕೃಷಿ ಸಚಿವ BC ಪಾಟೀಲ್ ಫೆಬ್ರವರಿ 20ಕ್ಕೆ ವೈವಿಧ್ಯಮಯ ಕಾರ್ಯಕ್ರಮ ತಾಳಮಣಿ. ಹ್ಯಾಟ್ರಿಕ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿಯಾನದ ಪಗುರು ಚಿತ್ರ ಬಿಡುಗಡೆ. ಅಭಿಮಾನಿಗಳಿಂದ ವಿಜಯೋತ್ಸವ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲಾಡಳಿತದಿಂದ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಹಾಗೂ ಶ್ರೀ ಸವಿತಾ ಮಹರ್ಷಿ ಜಯಂತಿಯನ್ನು ಕೋವಿಡ್-19 ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಣೆ ಮಾಡಲಾಯಿತು. ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ ಖೂಬಾ ಅವರು ಶಿವಾಜಿ ಮಹಾರಾಜರ ಹಾಗೂ ಸವಿತಾ ಮಹರ್ಷಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ ಖೂಬಾ ಅವರು ನಾಡಿನ ಸಮಸ್ತ ಜನತೆಗೆ, ವಿಶೇಷವಾಗಿ ಕ್ಷೇತ್ರದ ಸಮಸ್ತ ಜನರಿಗೆ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಶ್ರೀ ಸವಿತಾ ಮಹರ್ಷಿ ಮಹಾಪುರುಷರ ಜಯಂತಿಯ ಶುಭಾಶಯಗಳು ಕೋರಿದರು. ಸಾರ್ವಜನಿಕರು ಸಂತ ಹಾಗೂ ಮಹಾತ್ಮರ ಜೀವನ ದರ್ಶಗಳು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ದೇಶದಲ್ಲಿ ಅನೇಕ ಮಹಾಪುರುಷರು ತಮ್ಮ ಜೀವನವನ್ನೇ ಸಮಾಜಕ್ಕಾಗಿ ಮುಡಿಪಿಟ್ಟು ಉತ್ತಮ ಸಮಾಜ ನಿರ್ಮಾಣ ಮಾಡಿದ್ದಾರೆ. ಮಹಾತ್ಮರ ಸಮಾಜದ ಏಳಿಗೆಗೆ ಸರ್ಕಾರಗಳು ಬದ್ಧವಾಗಿವೆ ಎಂದರು. ಈ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾ ರುದ್ರೇಶ್ ಗಾಳಿ, ಮರಾಠ ಕ್ಷೇತ್ರೀಯ ಸಮಾಜದ ಜಿಲ್ಲಾ ಪ್ರಮುಖರು, ಶ್ರೀ ಸವಿತಾ ಮಹರ್ಷಿ ಸಮಾಜದ ಪ್ರಮುಖರು, ಮುಖಂಡರು, ಅಭಿಮಾನಿಗಳು ಹಾಗೂ DC ಕಚೇರಿ ಸಿಬ್ಬಂದಿಗಳು ಇದ್ದರು. सर आराम से. छत्रपति शिवाजी महाराज जय. जय भवानी. जय शिवाजी. सविता ಎಲ್ಲರಿಗೂ ಮಹಾರಾಜವರ ಜಯಂತಿಯ ನಿಮಿತ್ತ ಹಾಗೂ ಸವಿತಾ ಮಹರ್ಷಿಯ ಜಯಂತಿಯ ನಿಮಿತ್ತ ಎಲ್ಲರಿಗೂ ನನ್ನ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಮಹಾತ್ಮರು ಅನೇಕ ಸಂದೇಶಗಳು, ಅನೇಕ ಉಪದೇಶಗಳು ಮುಂಬರುವಂಥ ಸಮಾಜದ ನಾಗರಿಕರಲ್ಲಿ ಬೆಳೆಸ್ಕೊಳ್ಬೇಕು ಅನ್ನುವಂಥ ಸದುದ್ದೇಶದಿಂದ ಅವರ ಸಂಪೂರ್ಣ ಜೀವನವನ್ನು ಸಮಾಜಕ್ಕೆ ಮುಡುಪಾಗಿಟ್ಟು ಸಮರ್ಪಣೆಯನ್ನು ಮಾಡಿ, ಸ್ವಂತಕ್ಕಾಗಿ ಏನೇನೂ ಇರಲಾರ್ದೇ ಸಮಾಜದಲ್ಲಿರುವಂಥ ಬಂಧುಗಳು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಮಾಜದಲ್ಲಿ ಸೌಹಾರ್ದತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಭಾರತ ದೇಶದಲ್ಲಿ ಅನೇಕ ಮಹಾಸಂತರು ಆ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಸವಿತಾ ಮಹರ್ಷಿಯವರು ಕೂಡ ಅದೇ ರೀತಿಯ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಇವತ್ತು ಇಬ್ಬರು ಮಹಾಪುರುಷರ ಒಂದು ಜಯಂತ್ಯೋತ್ಸವ ನಿಮಿತ್ತವಾಗಿ ದೊಡ್ಡ ಪ್ರಮಾಣದಲ್ಲಿ ಸಮಾಜದ ಮುಖಂಡರು ಈ ಒಂದು ಜಿಲ್ಲಾಡಳಿತ ಕಚೇರಿಯಲ್ಲಿ
ಜಯಂತ್ಯೋತ್ಸವವನ್ನು ಅತಿ ಹರ್ಷದಿಂದ ಉಲ್ಲಾಸದಿಂದ ಆಚರಣೆಯನ್ನು ಮಾಡಿದ್ದಕ್ಕಾಗಿ ಮತ್ತು ಜಿಲ್ಲಾಡಳಿತವು ಕೂಡ ಈ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯ ಸವಲತ್ತುಗಳನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳು. ತಾವು ಭಾಗಿಯಾಗಿದ್ದ ಕಾರಣಕ್ಕಾಗಿ ತಮ್ಮೆಲ್ಲರಿಗೆ ಶುಭಾಶಯಗಳನ್ನು ಹೇಳುತ್ತಾ ನಾನು ಬೀದರ್ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರ ಉಸ್ತುವಾರಿಯಲ್ಲಿ ಮತ್ತು ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಹೀರಾ ನಸೀಂ ಅವರ ಸಮ್ಮುಖದಲ್ಲಿ ಬೀದರ್ ನಗರಸಭೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ತಂಡವು ನಿನ್ನೆ ಬೀದರ್ನ ರಾಜಗೊಂಡ ಕಾಲೋನಿಯಲ್ಲಿ ಲಸಿಕಾ ಅಭಿಯಾನದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರು ರಾಜಗೊಂಡ ಕಾಲೋನಿಗೆ ಬೇಕಾಗಿರುವ ಮೂಲಭೂತ ಸೌಲಭ್ಯಗಳು ಕಲ್ಪಿಸಲಾಗುವುದು ಎಂದರು. ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳ ಆಶ್ರಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಿನ್ನೆ ಬೆಳಗ್ಗೆ ನಡೆದ ಬೀದರ್ ಜಿಲ್ಲಾ ಸಂಚಲನ ಸಮಿತಿಯ ಸಭೆಯಲ್ಲಿ ತಾವೇ ಸ್ವಂತ ಸಂಜೆ ವೇಳೆಗೆ ವಲಸೆ ನಿವಾಸಿಗಳು ಇರುವ ರಾಜಗೊಂಡ ಕಾಲೋನಿಗೆ ಭೇಟಿ ನೀಡಿ ಅಲ್ಲಿ ಲಸಿಕಾ ಅಭಿಯಾನ ಕೈಗೊಳ್ಳುವುದಾಗಿ ನಿರ್ಧರಿಸಿದಂತೆ ಜಿಲ್ಲಾಧಿಕಾರಿಗಳು ರಾಜಗೊಂಡ ಕಾಲೋನಿಗೆ ಭೇಟಿ ನೀಡಿದರು. ಕಾಲೋನಿಯಲ್ಲಿರುವ ಎಲ್ಲ ನಿವಾಸಿಗಳಿಗೆ, ಮುಖಂಡರಿಗೆ ಮತ್ತು ತಾಯಂದಿರಿಗೆ ಮನವೊಲಿಸಿ ಲಸಿಕೆ ಕಾರಣದ ಮಹತ್ವ ತಿಳಿಸಿದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನೀಡಿದ ಆರೋಗ್ಯ ಶಿಕ್ಷಣದಿಂದಾಗಿ ಸ್ಥಳದಲ್ಲೇ ರಾಜಗೊಂಡ ಕಾಲೋನಿಯ 28 ಮಕ್ಕಳು ಮತ್ತು 8 ಜನ ಗರ್ಭಿಣಿಯರು ಲಸಿಕೆಯನ್ನು ಪಡೆದುಕೊಂಡರು. ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಮಾತನಾಡುತ್ತಾ ರಾಜಗೊಂಡ ಕಾಲೋನಿಯಲ್ಲಿ ಬಿಟ್ಟು ಹೋದ ಮತ್ತು ತಪ್ಪಿಸಿಕೊಂಡ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಎಂಬುದು ತಿಳಿಯುತ್ತಿದ್ದಂತೆ ಬೆಳಗ್ಗೆ ನಡೆದ ಸಭೆಯಲ್ಲಿ ನಿರ್ಧರಿಸಿದಂತೆ ರಾಜಗೊಂಡ ಕಾಲೋನಿಗೆ ಭೇಟಿ ನೀಡಿ ನಿವಾಸಿಗಳಿಗೆ ಲಸಿಕೆ ಕಾರಣದ ಮಹತ್ವದ ತಿಳಿಸುತ್ತಿದ್ದೇವೆ. ಅಧಿಕಾರಿಗಳ ಮನವಿಗೆ ರಾಜಗೊಂಡ ಕಾಲೋನಿ ನಿವಾಸಿಗಳು ಸ್ಪಂದಿಸಿ ಲಸಿಕೆಕರಣಕ್ಕೆ ಸಹಕರಿಸಿದ್ದಾರೆ. ತೀವ್ರಗೊಂಡ ಮಿಷನ್ ಇಂದ್ರಧನುಷ್ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲೆಯಲ್ಲಿ 100% ಅನುಷ್ಠಾನಗೊಳಿಸಬೇಕಿದೆ. ಹೀಗಾಗಿ ಜಿಲ್ಲೆಯ ಇನ್ನಿತರ ಕಡೆಗಳಲ್ಲಿ ಕೂಡ ಅಚ್ಚುಕಟ್ಟಾಗಿ ಲಸಿಕೆಕರಣದ ವ್ಯವಸ್ಥೆ ಮಾಡಲಾಗುವುದು ಎಂದರು. ರಾಜಗೊಂಡ ಕಾಲೋನಿಯ ಮುಖಂಡರೊಬ್ಬರು ಮಾತನಾಡುತ್ತಾ ರಾಜಗೊಂಡ ಕಾಲೋನಿ ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯಗಳು ಕಲ್ಪಿಸುವಂತೆ ಬೀದರ್ ನಗರಸಭೆ ಪೌರಾಯುಕ್ತರು ಬೀದರ್ ತಹಸೀಲ್ದಾರರಿಗೆ ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದರು. ಮನವಿ ಪತ್ರ ಸಲ್ಲಿಸಿದ ಕೂಡಲೇ ಬೀದರ್ ನಗರಸಭೆಯ ಹಿಂದಿನ ಪೌರಾಯುಕ್ತ ಬಸಪ್ಪ ಮತ್ತು ಬೀದರ್ ತಹಸೀಲ್ದಾರ್ ಗಂಗಾದೇವಿ ಅವರು ರಾಜಗೊಂಡ ಕಾಲೋನಿಗೆ ಬಂದು ಇಲ್ಲಿಯ ನಿವಾಸಿಗಳ ಸಮಸ್ಯೆಗಳು ಆಲಿಸಿದ್ದಾರೆ ಎಂದರು. ರಾಜಗೊಂಡ ಕಾಲೋನಿಯಲ್ಲಿ ಒಟ್ಟು 125 ಕುಟುಂಬಗಳು ಕಳೆದ 25 ವರ್ಷಗಳಿಂದ ವಾಸಿಸುತ್ತಿದ್ದೆವು. ಆದರೂ ಇಲ್ಲಿಯವರೆಗೆ ಕೇವಲ ಕುಟುಂಬಗಳಿಗೆ ಮಾತ್ರ ಹಕ್ಕುಪತ್ರಗಳು ನೀಡಲಾಗಿದೆ, ಉಳಿದ ಕುಟುಂಬಗಳಿಗೆ ನೀಡಿಲ್ಲ ಎಂದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡುತ್ತಾ ರಾಜಗೊಂಡ ಕಾಲೋನಿಯಲ್ಲಿ ವಾಸಿಸುತ್ತಿರುವ 125 ಕುಟುಂಬಗಳ ಪೈಕಿ 5 ಕುಟುಂಬಗಳಿಗೆ ಹಕ್ಕುಪತ್ರ ನೀಡಲಾಗಿದೆ, ಉಳಿದ ಕುಟುಂಬಗಳಿಗೂ ಹಕ್ಕುಪತ್ರಗಳು ನೀಡುವ ವ್ಯವಸ್ಥೆ ಮಾಡಲಾಗುವುದು. ಸ್ಮಶಾನ ಭೂಮಿ ಇದೆ, ಸ್ಮಶಾನ ಭೂಮಿಗೆ ಸುತ್ತುಗೋಡೆ, ಬೋರ್ವೆಲ್ ಹಾಗೂ ವಿದ್ಯುತ್ ಕಲ್ಪಿಸಲಾಗುವುದು ಎಂದು ರಾಜಗೊಂಡ ಕಾಲೋನಿಯ ಜನರಿಗೆ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿ, ತಹಸೀಲ್ದಾರರಾದ ಗಂಗಾದೇವಿ, ಸಿಎಚ್ ಶಾಹೀನ್, ಶಿಕ್ಷಣ ಸಂಸ್ಥೆ ಅಬ್ದುಲ್ ಖದೀರ್, ಸ್ವಯಂ ಸೇವಾ ಸಂಸ್ಥೆ ಅನಿಲ್ ಬೆಲ್ದಾರೆ, ಸಮಾಜ ಸೇವಕಿ ಶಾರದಾ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವಿಜಿ ರೆಡ್ಡಿ, ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಬಿರದರ್, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಸಂಗಪ್ಪ ಕಾಂಬ್ಳೆ ಸೇರಿದಂತೆ ರಾಜಗೊಂಡ ಕಾಲೋನಿಯ ಮುಖಂಡರು ಮತ್ತು ನಿವಾಸಿಗಳು ಹಾಗೂ ಇನ್ನಿತರರು ಇದ್ದರು. नेक्स्ट नर्सम आज के बाद बिल्डिंग का जागा दिखाओ, बिल्डिंग कटिस्ते सब कुछ गवर्नमेंट का ही जागा है. यहाँ पे आंगनवाड़ी निर्माण करना है ना, इसी साल में अब 3 महीने में कराएंगे. तब तक कल से आने वाला जरूर आना है. मेरे को एडवांस देना है. मैं किसी और इलाके से मैं क्रॉस चेक करूंगा, आशा से, सीएलएचपी से, यहाँ का हमारा ये सब लोग हैं,
ओरल पोलियो वैक्सीन के बिना कोई और वैक्सीन यहाँ पे नहीं रहता करके मेरे को माहिती आया, सही है क्या? सिर्फ पोलियो डालते हैं। पहले तो डरते सब और फिर हम लोग आयुर्वेदिक देते ना, इसके लिए सब लोग फिर से डरते हैं। पहले डर रहे थे, बाद में डर नहीं थे, फिर से डर रहा है। कौन डराते हैं? इंजेक्शन लगाने से इंजेक्शन लगाए से आना बच्चों को साफ, उसके लिए डरते आएगा, लेकिन इंजेक्शन नहीं लगाएंगे तो बच्चे मर ही जाते हैं। हर एक वैक्सीन में वैक्सीन लगाएंगे तो ये कोविड वैक्सीन है ना, वो भी लगाएंगे तो कोविड का आपको नहीं देते हैं अभी। सिर्फ वो काम जो करता है ना, वो क्या बोलते हैं, पुलिस इलाके, फ्रंटलाइन वर्कर्स, हेल्थ डिपार्टमेंट में जो काम करता है ना, उसको सिर्फ अभी अवकाश है, सबको अवकाश नहीं दिया। मेरा तो सब लोग लगाने के लिए तैयार है, वो तो अलग बात है, लेकिन हर एक वैक्सीन लगाने के बाद क्या होगा, जुकाम जरूर होगा। एक दिन के लिए जुकाम होगा, हर एक वैक्सीन में होगा। जरूरी नहीं कि नहीं हो सकता, हो भी सकता, हो भी नहीं हो सकता। लेकिन इस कारण को लेकर हमारा गोंड समाज में पैदा होते हर एक बच्चे को ना करेंगे तो इससे बड़ा अन्याय कोई नहीं हो सकता। जो पोलियो लगा लेते हैं, जो दूसरा जो इंजेक्शन है वो नहीं लेंगे तो बहुत बुरा हाल होगा। यहाँ पर 25% भी लोग नहीं है। कैसा बोलते हैं, ये जो हमारा संपर्क सीजन रहता है, जो खाली बादाम खोबरा बेचने के लिए यहाँ से गांव-गांव जाकर हमारा कारोबार चलता है। सब कुछ दवाई बेचने गए, कुछ लोग जीरा मसाला खाली खोबरा बेचने के लिए गए, कुछ लोग अपना अपना उद्योग कारोबार करने के लिए गए हैं। हाँ, एक होली का टाइम पे, शिवरात्रि का टाइम पे, और आपको एक बार बुलाएंगे, उस टाइम पे 1000 से 1200 लोग यहाँ पर है। सब जो रहने के लिए बिल्कुल व्यवस्था नहीं है। इससे पहले मैं आपके पास नायवतन इलाके में दिया हूँ कि हमारे कुछ भी करके 5-6 एकड़ जमीन अगर से करके दिए तो बहुत ही मेहरबानी हो जाएगी। उसके ऊपर हमारे कुछ छोटा छोटा घर बना के दो, कैसा भी आपके हिसाब से, लेकिन जमीन भी दिए, एक बोरिंग बना के दिए तो हम लोग वहाँ पर जाके रह जाते हैं। जैसे कि तहसीलदार मैडम है, गंगा देवी मैडम, उन्होंने 3-4 बार आप यहाँ पर आके सर्वे करे हैं। एडीसी साहब को मैं मिला हूँ, जिसको हमारे कमिश्नर साहब, बसपा का कमिश्नर साहब थे, उन्होंने भी 3-4 बार आए कि समस्या है साहब आपको बोल के। कोविड में हमारे को बहुत सारा सहायता सब ऑफिसर लोग करे हुए हैं। यहाँ के सीएमसी कमिश्नर से लेकर यहाँ के सब वर्कर हमारे को बहुत अच्छा अनाज पानी दिए हैं। दूसरा बात क्या साहब, देखिए ज्यादा नहीं, हमारे को एक घर का और थोड़ा जमीन का ये है। हमारे पास क्या है, अभी जमीन है ये 3 एकड़, घर बना के लिए, सब बना के लिए, अभी तक हमारे को हक पत्र नहीं दिए। सब 25 साल हम लोग निवास करने के बाद हमारे को हक पत्र नहीं दिए, बोल तो हम क्या करना बोलिए। 25 साल तक हमारे को हमारा हक पत्र नहीं मिलना चाहिए। सिर्फ 5 लोगों को देके वैसे ही रखे हैं। 100 बार हम 100 डीसीओ के पास जाते हैं, हक पत्र का विषय ही नहीं करने हैं, हम लोग बोलते हैं, कोई ध्यान नहीं देता है। 25 साल हो गए साहब। ಮನೆಗಳು ಹಂಚಿಕೆ ಮಾಡಿ ಹಕ್ಕುಪತ್ರ ಕೊಟ್ಟಿದ್ದಾರೆ, 5 ಮಂದಿಗೆ ಕೊಟ್ಟಿದ್ದಾರೆ, ಉಳಿದವರಿಗೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು. ಒಟ್ಟು ಎಷ್ಟು ಮಂದಿಗೆ ಬರಬೇಕಿದೆ? 125 ಮನೆ ಇದೆ ಸರ್. 125 ಮನೆಗೆ 5 ಮನೆಗೆ ಮಾತ್ರ ಹಕ್ಕುಪತ್ರ ಸಿಕ್ಕಿದೆ, ಇನ್ನು 120 ಮನೆಗಳಿಗೆ ಇನ್ನು ಹಕ್ಕುಪತ್ರ ಬಂದಿಲ್ಲ ಅಂತ ಹೇಳಿದೀವಿ. ರೈಟ್, ಇದು ಕೆಲಸ ನಂಬರ್ 1, ಮೊದಲನೇದು. ತಹಶೀಲ್ದಾರ್ ಮೇಡಮ್ ಅವರು ಬರ್ಕೋಬೇಕು. ಇದು ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ಕೊಡ್ತಾರಾ, ಸಿಎಂಸಿ ವತಿಯಿಂದ ಹಕ್ಕುಪತ್ರ ಕೊಡ್ತಾರಾ? 5 ಮಂದಿಗೆ ಹಕ್ಕುಪತ್ರ ಕೊಟ್ಟಿದ್ದೀನಿ ಅಂತ ಹೇಳಿದಾರಲ್ಲ, ಅದು ಹಕ್ಕುಪತ್ರ ಮಾದರಿ ತೋರಿಸಿ ನನಗೆ. ಯಾರು ಸೈನ್ ಮಾಡಿದ್ದಾರೆ, ಯಾವ ಕಾಲದಲ್ಲಿ ಸೈನ್ ಮಾಡಿದ್ದಾರೆ, ಸಿಎಂಸಿ ಇಂದ ಪುಟಪ್ ಆಗಿದೆಯಾ, ಕಂದಾಯ ಇಲಾಖೆಯಿಂದ ಪುಟಪ್ ಆಗಿದೆಯಾ ಅಂತ ನಾನು ತಿಳ್ಕೊಂಡು ಅದ್ರ ಬಗ್ಗೆ ವ್ಯವಸ್ಥೆ ಮಾಡಿಸ್ತೀನಿ. ಎರಡನೇದು ಸ್ಮಶಾನ ಭೂಮಿ, ರುದ್ರಭೂಮಿ. ಏನು ಸ್ಮಶಾನ ಭೂಮಿ ಸಲುವಾಗಿ ಜಮೀನು ಆಲ್ರೆಡಿ ಗುರುತಿಸಲಾಗಿದೆ, ಜಮೀನ್ ಇದೆ. ಏನ್ ಸಮಸ್ಯೆ ಇದೆ ಅಲ್ಲಿ? ಅಲ್ಲಿ ನೀರಿನ ವ್ಯವಸ್ಥೆ ಕೊಡಬೇಕು, ಬೌಂಡ್ರಿ ಮಾಡಬೇಕು, ಲೈಟ್ ವ್ಯವಸ್ಥೆ ಕೊಡಬೇಕು, ಸಣ್ಣ ಕಟ್ಟೆ ತರ ಕಟ್ಟಿಸ್ಕೊಡ್ಬೇಕು. ಗೋಂಡ್ ಸಮಾಜದಲ್ಲಿ ಉಳ್ತೀರಾ, ಬೆಂಕಿ ಹಚ್ತೀರಾ? गार्ड में, ठीक है, तो उसके लिए क्या बोलते हैं, 3 ಕೃಷಿ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿದ್ದು ಸುಮಾರು 3 ತಿಂಗಳಿನಿಂದ ರೈತರು ತಮ್ಮ ಹೊಲ ಗದ್ದೆ ಬಿಟ್ಟು ಹಗಲು ರಾತ್ರಿ ಚಳಿಗೆ ಲೆಕ್ಕಿಸದೆ ದೆಹಲಿಯಲ್ಲಿ ಧರಣಿ ಮಾಡುತ್ತಿದ್ದಾರೆ. ಅದಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೀದರ್ ಜಿಲ್ಲಾ ಘಟಕದಿಂದ ಬೀದರ್ ನಗರದ ರೈಲ್ವೆ ನಿಲ್ದಾಣದಲ್ಲಿ ನಾಂದೇಡ್ ಬೆಂಗಳೂರು ಎಕ್ಸ್ಪ್ರೆಸ್ ರೈಲು ತಡೆಯಲು ಯತ್ನಿಸಿದರು. ಪೊಲೀಸರು ರೈತ ಮುಖಂಡರನ್ನು ಬಂಧಿಸಿ ನಂತರ ಬಿಡುಗಡೆ ಮಾಡಿದರು.
ಬೀದರ್ ಜಿಲ್ಲೆಯ ರೈತ ಮುಖಂಡರು ಬೆಳಗ್ಗೆ ಬೀದರ್ ರೈಲ್ವೆ ನಿಲ್ದಾಣದ ಎದುರು ಜಮಾಯಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳು ಕೂಗಿದರು. ಅಲ್ಲದೆ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ನಾಂದೇಡ್ ಬೆಂಗಳೂರು ಎಕ್ಸ್ಪ್ರೆಸ್ ರೈಲು ಬೀದರ್ ನಿಲ್ದಾಣಕ್ಕೆ ಬಂದ ಕೂಡಲೇ ರೈತ ಮುಖಂಡರು ರೈಲ್ವೆ ನಿಲ್ದಾಣದಲ್ಲಿ ನುಗ್ಗಿ ರೈಲು ತಡೆಗೆ ಯತ್ನಿಸಿದರು. ರೈಲ್ವೆ ಪೊಲೀಸರು ಮತ್ತು ಸಿವಿಲ್ ಪೊಲೀಸರು ಮಾನವ ಸರಪಳಿ ನಿರ್ಮಿಸಿ ರೈತರನ್ನು ರೈಲಿನತ್ತ ಬರದಂತೆ ತಡೆದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸಿದ್ದರಾಮಪ್ಪ ಅಣದೂರವರು ಮಾತನಾಡುತ್ತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಎನ್ಡಿಎ ಸರ್ಕಾರ 3 ಕೃಷಿ ಕಾಯ್ದೆಗಳು ಹಿಂಪಡೆಯುವವರೆಗೆ ನಿರಂತರ ಹೋರಾಟ ಮಾಡಲಾಗುವುದು ಎಂದರು. ರೈತರು ಬೆಳೆದ ಆಹಾರ ಧಾನ್ಯಗಳು ಕಾರ್ಪೊರೇಟರ್ಗಳಿಂದ ಗ್ರಾಮಗಳಲ್ಲಿ ಖರೀದಿಸುವುದು ವಿರೋಧಿಸುತ್ತಿದ್ದೇವೆ. ಏಕೆಂದರೆ ಕಾರ್ಪೊರೇಟರ್ಗಳು ರೈತರಿಂದ ಆಹಾರ ಧಾನ್ಯಗಳು ಖರೀದಿ ಮಾಡಿ ನಗದು ಹಣ ಕೊಡದೆ ಆಯಾ ಬ್ಯಾಂಕ್ಗಳಿಂದ ಚೆಕ್ಗಳು ನೀಡಿದಲ್ಲಿ ಚೆಕ್ ಬೌನ್ಸ್ಗಳಾಗಿ ರೈತರು ತೊಂದರೆಗೀಡಾಗಬೇಕಾಗಿದೆ. ಮತ್ತೊಂದು ವಿಷಯ, ತಾವು ಎಪಿಎಂಸಿ ಅಡಿಯಲ್ಲಿ ಬರುವ ಖರೀದಿದಾರರು ರೈತರ ಮೇಲೆ ಭ್ರಷ್ಟತೆ ಅಂದರೆ ಹಮಾಲಿ ದಲಾಲಿ ತೊಕೊಂದಲ್ಲಿ 1 ಕ್ವಿಂಟಲ್ಗೆ ಇಂತಿಷ್ಟು ಅಂತ ಕಡಿತ ಕಡಿಮೆ ಮಾಡುವುದು ಇನ್ನಿತರ ವಿಷಯಗಳಲ್ಲಿ ಕಾಯ್ದೆಯಲ್ಲಿ ತಿದ್ದುಪಡಿ ತಂದು ಭ್ರಷ್ಟತೆಗೆ ಕಡಿವಾಣ ಹಾಕುವಂತೆ ಮಾಡಿ ಕಾರ್ಪೊರೇಟರ್ಗಿಂತ ಏಜೆಂಟರ ಮುಂದೆ ವಹಿಸಿಕೊಂಡು ಹೋಗುವಂತೆ ವ್ಯವಸ್ಥೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೀದರ್ ಜಿಲ್ಲಾ ಘಟಕದಿಂದ ಬೀದರ್ ರೈಲ್ವೆ ಅಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಿದ್ದ ಮನವಿ ಪತ್ರದಲ್ಲಿ ಒತ್ತಾಯಿಸಲಾಗಿದೆ. ಭೂಸ್ವಾಧೀನ ಕಾಯ್ದೆ ಮೊದಲು ಯಾರ ಹೆಸರಿನಲ್ಲಿ ಭೂಮಿ ಇತ್ತೋ ಅವರ ಭೂಮಿ ಖರೀದಿ ಉಳುಮೆ ಮಾಡುತ್ತಿದ್ದರು. ತಾವು ತಂದ ಕಾಯ್ದೆ ಪ್ರಕಾರ ಈಗ ಯಾರು ಬೇಕಾದರೂ ಭೂಮಿ ಖರೀದಿ ಮಾಡಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ತಮ್ಮ ಭೂಮಿ ಮಾರಿಕೊಂಡು ಕೂಲಿ ಕೆಲಸ ಮಾಡಬೇಕಾಗುತ್ತದೆ ಹಾಗೂ ಹಳ್ಳಿ ಬಿಟ್ಟು ಪಟ್ಟಣ ಸೇರಬೇಕಾಗುತ್ತದೆ. ಕಾರಣ ಈ ಕೂಡಲೇ ಕಾಯ್ದೆ ರದ್ದುಪಡಿಸಬೇಕು ಎಂದು ಮನವಿ ಪತ್ರದಲ್ಲಿ ಆಗ್ರಹಿಸಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೀದರ್ ಜಿಲ್ಲಾ ಘಟಕದ ರೈತ ಮುಖಂಡರೊಬ್ಬರು ಮಾತನಾಡುತ್ತಾ ಆಹಾರ ಧಾನ್ಯಗಳ ಖರೀದಿದಾರರಿಗೆ ಒಂದು ಮಿತಿಯಿಂದ ಅವರು ಖರೀದಿ ಮಾಡಲು ಇಷ್ಟೇ ಖರೀದಿ ಮಾಡಬೇಕೆಂದು ಇದ್ದಿರುತ್ತದೆ. ಆದರೆ ಕಾಯ್ದೆ ತಿದ್ದುಪಡಿ ಮಾಡಿ ಖರೀದಿದಾರರು ರೈತರಿಗೆ ಎಷ್ಟು ಬೇಕಾದರೂ ಅಷ್ಟು ಕಡಿಮೆ ದರದಲ್ಲಿ ಖರೀದಿ ಮಾಡಿ ನಂತರ ಮನಬಂದಂತೆ ಮಾರಾಟ ಮಾಡುತ್ತಿದ್ದಾರೆ. ಇದರಿಂದ ರೈತರಿಗೆ ಬಹಳ ನಷ್ಟವಾಗುತ್ತದೆ. ಕಾರಣ ಈ ಕಾಯ್ದೆ ಹಿಂಪಡೆಯಬೇಕು ಎಂದರು. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರು ಬೆಳೆದ ಬೆಳೆ ಖರೀದಿಸುವಂತೆ ಕಾಯ್ದೆ ರೂಪಿಸಬೇಕು. ಸೂಜಿ ಪಿನ್ನು ತಯಾರಿಸುವವರು ಬೆಲೆ ನಿಗದಿ ಮಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾರೆ. ರೈತರು ಬೆಳೆದ ಬೆಲೆ ನಿಗದಿ ಮಾಡುವ ಹಕ್ಕು ರೈತರಿಗೆ ಇಲ್ಲವೇ ಎಂದು ಪ್ರಶ್ನಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೀದರ್ ಜಿಲ್ಲಾ ಘಟಕದ ಶ್ರೀಮಂತ್ ಬಿರಾದರ್ ಅವರು ಮಾತನಾಡುತ್ತಾ ವಿಶ್ವದಲ್ಲಿಯೇ ಭಾರತ ದೇಶಕ್ಕೆ ಕೃಷಿ ಪ್ರಧಾನ ದೇಶವೆಂದು ಕರೆಯಲಾಗುತ್ತದೆ. ಕೃಷಿವೆಂದರೆ ಭಾರತ, ಭಾರತವೆಂದರೂ ಕೃಷಿ ಎಂಬ ಭಾವನೆ ಮೂಡುತ್ತದೆ ಎಂದರು. ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆಗಳು ಹಿಂಪಡೆಯುವ ಸಲುವಾಗಿ 1 ದಿನದ ಸಾಂಕೇತಿಕ ರೈಲು ರೋಕೋ ಚಳವಳಿ ಕರ್ನಾಟಕ ರಾಜ್ಯದ ರೈತ ಸಂಘ ಹಾಗೂ ಹಸಿರು ಸೇನೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. 1 ದಿನದ ಸಾಂಕೇತಿಕ ರೈಲು ರೋಕೋ ಚಳವಳಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೀದರ್ ಜಿಲ್ಲಾ ಘಟಕದ ಪದಾಧಿಕಾರಿಗಳು, ಬೀದರ್ ಜಿಲ್ಲೆಯ ರೈತರು, ರೈತ ಮಹಿಳೆಯರು ಇದ್ದರು. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ಹಸಿರು ಹಸಿರು ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಲ್ಯಾಂಗ್ವೇಜ್ ಏನದರಿ ನನಗೆ ಕೇಳ್ತಾನ ಕೆಲ್ಸಕ್ಕೆ ಬಂದಿರಿ ಇಲ್ಲಿ ನಮ್ಮನೆ ಕೆಲ್ಸಕ್ಕೆ ಬಂದಿರಿ ಬಾಯಿ ಬಂದ ಮಾತಾಡ್ತೀರಿ ಮನುಷ್ಯರಾದವ್ರು ಎಲ್ಲರೂ ಅದೇ ತಿಂತಾರ. ಯಾಕೆ ಮಾತಾಡೋಣ ಏನ್ ಹೇಳ್ತೀರಿ? ಮಾತಾಡಿದ್ಮೇಲೆ ಎಲ್ಲರೂ ಎದುರಿಗೆ ಮಾತಾಡಿದ್ಮೇಲೆ ಏನ್ ಹೇಳ್ತೀರಿ? ಮರ್ಯಾದೆ ಹೆಂಗಿರ್ತದೆ ಬಾಯಿ ಬಂದ ಮಾತಾಡ್ತೀರಿ ನೀವು. ನಮ್ಮ ರೈತರಿಂದ ಸಂಘರ್ಷದಿಂದ ನಿರಂತರ ನಡೀತಾನೆ ಇರ್ತದೆ. ಏನೇನು ಕಾನೂನವ ಇವತ್ತು ಪೈಲೆ ಏನು ಕಾಯ್ದೆ ಇತ್ತು, ಯಾರ ಹೆಸರಲ್ಲಿ ಜಮೀನು ಅದ, ಯಾರ ಹೆಸರಿಂದ ಪಾಣಿ ಅದ, ಯಾರ ಹೆಸರಲ್ಲಿ ಪಟ್ಟ ಅದ, ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲುವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ.
ये प्राइम मिनिस्टर को लिखे सो पत्र है, इसमें किसान के विरोधी में 3 कानून आंदोलन होने वाला है, इसलिए रेल उठा के आपको एक ಇವತ್ತಿನ ದಿವಸ ಇಡೀ ಭಾರತದಲ್ಲಿ ರೈತ ಸಂಘ ವತಿಯಿಂದ ಕೇಂದ್ರ ಸರ್ಕಾರ ಏನು ಕಾನೂನು ಮಾಡ್ಯದ 3 ಕಾನೂನು, ಆ ಕಾನೂನು ವಿರೋಧವಾಗಿ ಇವತ್ತು ರೈಲ್ವೆ ರೋಕೋ ಆಂದೋಲನವನ್ನು ಇಟ್ಕೊಂಡಿದೆ. ಆದ ಕಾರಣ ಭಾಳಷ್ಟು ರೈತರು ಇಲ್ಲಿಂದ ಸೇರಿ ರೈಲ್ವೆ ರೋಕಾಸಿ ಮತ್ತು ಏನದಂದ್ರೆ ಒಂದು ಮೆಮೊರಡಮ್ ಏನದಂದ್ರೆ ನಾವು ಕೊಟ್ಟೆವು. ಇದಕ್ಕೆ 3 ಕಾಯ್ದೆಗಳು ಏನಿದ್ದಾವೆ, ಭೂ ಸುಧಾರಣೆ ಕಾಯ್ದೆ ಆಗಲಿ, APMC ಕಾಯ್ದೆ ಆಗಲಿ, ವಿದ್ಯುತ್ ಖಾಸಗೀಕರಣ ಕಾಯ್ದೆ ಆಗಲಿ, ಇವು 3 ಕಾಯ್ದೆ ಸರ್ಕಾರ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಎಂದಿವರೆಗೆ ವಾಪಸ್ ತಗೊಂಬಂಗಿಲ್ಲ. ಅಂದುವರೆಗೆ ನಮ್ಮದು ಹೋರಾಟ ನಿರಂತರವಾಗಿ ನಡೀತಾ ಇರ್ತದೆ. ಅವ್ರದ್ದೇನು ಡಿಮಾಂಡ್ ಅದ ನಮ್ಮ ಸಂಘಟನೆದವ್ರದ್ದು, ಅದಕ್ಕೊಂದು ಕಾನೂನುಬದ್ಧವಾಗಿ ಅದು ಕಾನೂನು ಕೊಡ್ರಿ, ಅದಕ್ಕೆ MSP ಕಾನೂನು ರೂಪ ಕೊಡ್ರಿ. ಕಾನೂನು ರೂಪ ಕೊಟ್ಟರೆ ಏನಾಯ್ತದ, ಯಾವ ಭೀ ಏನದ ಇವತ್ತು ಅವ್ರದ್ದೇನೋ MSP 6000 ಅದ ಅಂದ್ರೆ 6000 ಮ್ಯಾಗೆ ಸವಾಲು ಹಚ್ಚಬೇಕು. ಅಡದ್ದ ಹೋಗಸಿ ಯಾವ್ದು ಭೀ ವ್ಯಾಪಾರಿ ಅದಕ್ಕಿಂತ ಕೆಳಗಾಗ ಸವಾಲು ಹಚ್ದ ಅಂದ್ರೆ ಅವ್ನಿಗೆ ಅರೆಸ್ಟ್ ಮಾಡಬೇಕು, ಕೇಸ್ ಆಗಬೇಕು, ಸಜಾ ಆಗಬೇಕು. ಇದು ಪ್ರಾವಧಾನದಿಂದ ಆ ಕಾನೂನ್ದಾಗ ಇರಬೇಕು ಅಂತ ಕೇಳಿ ನಮ್ಮ ರೈತ ಸಂಘಟನೆದವ್ರು ಡಿಮಾಂಡ್ ಅದ. ಇದ್ರಾಗ ಏನು ತಪ್ಪದ, ಒಂದು ಸೂಜಿ ತಯಾರಾದ್ರೆ ರೇಟ್ ತಯಾರಾಗಿ ಬರ್ತದ, ಒಂದು ಪಿನ್ ತಯಾರಾದ್ರೆ ರೇಟ್ ತಯಾರಾಗಿ ಬರ್ತದ. ಈ ರಾತ್ರಿ ಆಗಲ್ಲ ದುಡ್ದು ಒಂದು ಕಾಳು ಏನಂದ್ರೆ ಜಮಾ ಮಾಡಿ ತಂದು ಕೇಸಿ ಹಿಂಗೆ ಕಾಯಿಲೆ ಒಯ್ತಾರೆ, ಇಲ್ಲಿ ಮಾರ್ಕೆಟ್ದಾಗ ಹೋಗ್ರಿ ಹಿಂಗೆ ಕಾಯಿಲೆ ಒಯ್ತಾರಲ್ಲ ನಮ್ಮ ದವಸ ಧಾನ್ಯಗಳಿಗೆ. ಇದಕ್ಕೇನು ರೇಟ್ ಮಾಡೋರು ಅವರು ಉತ್ಪನ್ನ ಮಾಡೋರು ಅಂದ್ರೆ ನಾವು ಮಕ್ಕಳು ಹಾಡೋರು, ನಮ್ಮ ಮಕ್ಕಳ ಹೆಸರು ಇಡೋ ಯಾವನೋ ಬೇರೆಯವನೋ ಬಂದು ಕೇಸಿ ಹೆಸರು ಇಡೋವು. ಅದೇ ಅರ್ಥ ಆಯ್ತದಲ್ಲ. ಬೇರೆ ಅಂದರೆ ಕಂಪ್ನಿ ಪ್ರಾಡಕ್ಟ್ ಏನವ ಪ್ರತಿಯೊಂದು ಚೀಜಿಗೆಂದ ಅವರಿಂದ MRP ಹಾಕಿ ಹೊರಗೆ ಕಳಿಸ್ತಾರೆ. ನಂಬಲ್ಲಿಂದ MSP ಅಂದರೆ ಇದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದ. ಪ್ರತಿಯೊಂದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನೋ ಇದು ಕಾನೂನುಬದ್ಧ ಮಾಡ್ರಿ ಅಂತ ನಮ್ಮ ಡಿಮಾಂಡ್ ಅದ. ಇಂಥವೆಲ್ಲ ಮತ್ತು ವಿದ್ಯುತ್ ಏನಾದ ಖಾಸಗೀಕರಣ ಮಾಡ್ಲಿಕ್ಕೆ ಹೊಂಟ್ರವ್ರು. ವಿದ್ಯುತ್ ಖಾಸಗೀಕರಣ ಮಾಡಿದ ಒಂದು ಸೆಕೆಂಡ್ ಬೇಗ ನೀವು ಬಿಲ್ ತುಂಬೋದು ಆಗಿಂದ ಕಟ್ ಹೋಯ್ತದೆ. ಈಗ ನಮ್ಮ ರೈತರಿಗೆ ಏನದ ಎಲ್ಲದಿಂದ ಸರ್ಕಾರದಿಂದ ಅದಕ್ಕೇನದ ಬಿಲ್ ತುಂಬಿಕಸಿ ಎಲ್ಲ ಫ್ರೀ ಸಪ್ಲೈ ಅದ IP ಶೆಟ್ಗಳಿಗೆಲ್ಲ. ಕಾನೂನು ಬಂದು ಅವರು ಪ್ರೈವೇಟ್ ಮಾಡಿನಾಗ ಅದನ್ನಿಂದ ಬಿಲ್ ಮಾಡ್ತಾರೆ, ಮೀಟ್ರ್ ಕೂಡಿಸ್ತಾರೆ. ನಮ್ಮ ರೈತರು ಎಲ್ಲಿ ಹೋಗ್ಬೇಕು? ಇಷ್ಟೆಲ್ಲ ಇದ್ಮ್ಯಾಗೆ ನಮಗಿಂದ ಉಳ್ಳಾಕೆಂದ ಅನ್ನ ಸಿಗಲ್ತು, ಹುಡುಗರಿಗಿಂದ ಕಾಲೇಜ್ ಫೀಸ್ ಇಲ್ಲ, ಮತ್ತು ಇಷ್ಟೆಲ್ಲ ಪರೀಕ್ಷೆಯಿಂದ ಇಷ್ಟೆಲ್ಲ ಪರೀಕ್ಷೆಯಿಂದ ಇದ್ಮ್ಯಾಗ ಭೀ ಮತ್ತು ಸರ್ಕಾರ ಅದಕ್ಕೆ ಲಕ್ಷ್ಯ ಕೊಡಲಂದ. ಭಾರತ ದೇಶ ಕೃಷಿ ಪ್ರಧಾನ ದೇಶ. ಜಗತ್ತಿನಲ್ಲಿ ಯಾವುದೇ ದೇಶಕ್ಕೆ ಕೃಷಿ ಪ್ರಧಾನ ದೇಶ ಅಂತ ಹೆಸರು ಬಂದಿಲ್ಲ. ಬರೀ ಭಾರತ ದೇಶಕ್ಕೆ ಮಾತ್ರ ಕೃಷಿ ಪ್ರಧಾನ ದೇಶ ಅಂತ ಹೆಸರು ಬರ್ತದ. ಇದಕ್ಕೆ ದೊಡ್ಡ ಪ್ರಮಾಣದಾಗ ಒಂದು ಕಾರಣ ಇದೆ. ಭಾರತ ಎಂದರೆ ರೈತ, ರೈತ ಎಂದರೆ ಭಾರತ. ಭಾರತ ಅಂತ ಹೆಸರು ತೆಗೆದು ಕೂಡಲೇ ರೈತ ಎದುರಿಗೆ ಬರ್ತಾನ. ರೈತ ಅಂತ ಹೆಸರು ತೆಗೆದು ಕೂಡಲೇ ಭಾರತ ದೇಶ ಎದುರಿಗೆ ಬರ್ತದ. ಇವತ್ತು ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಆಗಿ 70 ವರ್ಷ ದಾಟ್ ಹೋಯ್ತು. ಆದರೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೂ ರೈತರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಹಲವಾರು ಸರ್ಕಾರಗಳು ಬಂದು ಹೋದು, ಸಾಕಷ್ಟು ಸರ್ಕಾರಗಳು ನಾವು ನೋಡಿದೆವು. ಯಾವುದೇ ಸರ್ಕಾರಗಳು ರೈತರ ಪರ ಇಲ್ಲ. 2014ರಲ್ಲಿ ನಾವು ತಿಳ್ಕೊಂಡಿದ್ದೆವು ಮೋದಿ ಸರ್ಕಾರ ರೈತರ ಪರ ಸರ್ಕಾರ ಅದ ಏನೋ ಅಂತ ನಾವು ತಿಳ್ಕೊಂಡಿದ್ದೆವು. ರೈತ ಬಾಂಧವ್ರೆ, ಎಲ್ಲಕ್ಕ ಡೇಂಜರಸ್ ಸರ್ಕಾರ ಅಂದ್ರೆ ಮೋದಿ ಸರ್ಕಾರ, BJP ಸರ್ಕಾರ. ಇವತ್ತು ಈ ಸ್ಥಿತಿಯಲ್ಲಿ ನಮಗೆ ತಂದು ಕೂಡಿಸಿದೆ ಇಲ್ಲಿ ರೈಲ್ವೆ ಸ್ಟೇಷನ್ ಎದುರುಗಡೆ. ಇವತ್ತು ನಮ್ಮ ಹೊಲಗಳದಾಗ ಸಾಕಷ್ಟು ಕೆಲಸ ಇದೆ. ನಾವಿಲ್ಲಿ ಹುಡುಗಾಟಿಕೆ ಮಾಡ್ಲಾಕ ಬಂದಿಲ್ಲ, ಪೊಲೀಸರಿಗೆ ಬೈಲಾಕ ಬಂದಿಲ್ಲ, ಕಲ್ಲು ಕಾವಡಿ ಹೊಡಿಲಾಕ ನಾವು ಬಂದಿಲ್ಲ. ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ಅಂದ್ರ ಅಲ್ಲಿ ನಮ್ಮ ಜಾನುವಾರುಗಳು ಉಪಾಸಿ ಅವ, ಅಲ್ಲಿ ನಮ್ಮ ಕೆಲಸ ಆಗ್ತಾ ಇಲ್ಲ ಹೊಲದಾಗ. ಬೀದರ್ ನಗರದ ಶಿವಾಜಿ ವೃತ್ತದಲ್ಲಿ ಸಂಭಾಜಿ ಬ್ರಿಗೇಡ್ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಭಾಜಿ ಬ್ರಿಗೇಡ್ನ 100 ಕಾರ್ಯಕರ್ತರು ಜಯ ಭವಾನಿಮ ಜಯ ಶಿವಾಜಿ ಘೋಷಣೆ ಹಾಕಿ ಕುಣಿದು ಕುಪ್ಪಳಿಸಿದರು.
ಈ ಸಂದರ್ಭದಲ್ಲಿ ಸಂಭಾಜಿ ಬ್ರಿಗೇಡ್ನ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಬೀದರ್ ನಗರದಲ್ಲಿ ಶಿವಾಜಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಸಂಭಾಜಿ ಬ್ರಿಗೇಡ್ನ ಪುಷ್ಪಕ್ ಜಾಧವ್ ಅವರು ಮಾತನಾಡುತ್ತಾ, ಬೀದರ್ ನಗರದ ಸಂಭಾಜಿ ಬ್ರಿಗೇಡ್ ವತಿಯಿಂದ ಹಿಂದೂಗಳ ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಬೀದರ್ ನಗರದ ಶಿವಾಜಿ ವೃತ್ತದಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಮಾಲಾರ್ಪಣೆಗೈದು ಪಟಾಕಿ ಸಿಡಿಸುವ ಹಾಗೂ ಸಿಹಿ ಹಂಚುವ ಮೂಲಕ ಆಚರಣೆ ಮಾಡಲಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರದ ಸಂಭಾಜಿ ಬ್ರಿಗೇಡ್ನ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಮತ್ತು ನಾಗರಿಕರು ಇದ್ದರು. ಜೈ ಭವಾನಿ, ಜೈ ಶಿವಾಜಿ. ಸಮಸ್ತ ನಾಡಿನ ಜನತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಬೀದರ್ ನಗರದಲ್ಲಿ ಸಂಭಾಜಿ ಬ್ರಿಗೇಡ್ ಬೀದರ್ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಸರಳವಾಗಿ ಆಚರಿಸಿದ್ದೇವೆ. ಕರೋನಾ ಕಾಲದಿಂದ ನಮ್ಮ ಪ್ರತಿ ವರ್ಷ ಸಂಭಾಜಿ ಬ್ರಿಗೇಡ್ ವತಿಯಿಂದ ಬೃಹತ್ ಅದ್ಧೂರಿ ಮೆರವಣಿಗೆ ಮಾಡ್ತಿದ್ವಿ. ಈ ವರ್ಷ ಕರೋನಾದಿಂದ ಈ ಕಾರ್ಯಕ್ರಮ ರದ್ದುಗೊಳಿಸಲಾಗಿದೆ, ಸರಳವಾಗಿ ಆಚರಣೆ ಮಾಡಲಾಗಿದೆ. ಸಮಸ್ತ ಸಮಾಜದ ಬಾಂಧವರೆಲ್ಲ ಸರಳವಾಗಿ ಶಿವಾಜಿ ಜಯಂತಿ ಆಚರಿಸಬೇಕು. ನಾವೆಲ್ಲ ದೇಶದ ಸುಖ ಶಾಂತಿ ಸಂಪತ್ತಿಗಾಗಿ ಎಲ್ಲರೂ ಪ್ರಾರ್ಥಿಸೋಣ. ಮತ್ತೊಮ್ಮೆ ಶಿವಾಜಿ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಸಂಭಾಜಿ ಬ್ರಿಗೇಡ್ನ ಎಲ್ಲ ಕಾರ್ಯಕರ್ತರು ಇಲ್ಲಿ ಬೀದರಲ್ಲಿ ಇಲ್ಲಿ ಶಿವಾಜಿ ಸರ್ಕಲ್ ಉಪಸ್ಥಿತರು. ಪಟಾಕಿ ಸಿಡಿಸಿ ಸಿಹಿ ಹಂಚಿಸುವ ಮೂಲಕ ಶಿವಾಜಿ ಜಯಂತಿಯನ್ನು ಆಚರಿಸಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಬೀದರ್ ನಗರದ ಕೃಷಿ ಇಲಾಖೆ ಕಚೇರಿ ಸಭಾಂಗಣದಲ್ಲಿ ನಿನ್ನೆ ಕರೆದ ಪತ್ರಿಕೆಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಬೀದರ್ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀಮತಿ ತಾರಮಣಿ ಜಿಎಚ್ ಅವರು ಮಾನ್ಯ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಅವರಿಂದ ಬೀದರ್ ಜಿಲ್ಲೆಯಲ್ಲಿ ಫೆಬ್ರವರಿ 20ರಂದು ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಬೀದರ್ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ತಾರಮಣಿ ಜಿಎಚ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಅವರು ಫೆಬ್ರವರಿ 20ರ ಬೆಳಗ್ಗೆ 8:20ಕ್ಕೆ ರೈತ ಸಂಪರ್ಕ ಕೇಂದ್ರ ಉದ್ಘಾಟಿಸುವರು. ಬಳಿಕ 9ಕ್ಕೆ ಧನ್ನೂರ್ಕೆ ಗ್ರಾಮಕ್ಕೆ ಭೇಟಿ ನೀಡುವರು. ಬಳಿಕ ಕಬ್ಬಿನ ಬೆಳೆಯ SSI ಮಾದರಿಯ ನಾಟಿ ಹನಿ ನೀರಾವರಿ ಘಟಕ ಅಳವಡಿಕೆ ಮತ್ತು ಕಬ್ಬಿನ ಬೆಳೆಯಲ್ಲಿ ನೀರಿನಲ್ಲಿ ಕರಗುವ ರಸಗೊಬ್ಬರ ಸಿಂಪರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವರು ಎಂದು ವಿವರಿಸಿದರು. ಕೋವಿಡ್-19 ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಸಹಕಾರ ಪಡೆದು ಕೃಷಿ ಸಚಿವರ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಲಾಗಿದೆ ಎಂದು ಅವರು ಇದೇ ವೇಳೆಯಲ್ಲಿ ತಿಳಿಸಿದರು. ಈಗಲೇ ಇದ್ರ ಬಗ್ಗೆ ಹೇಳೋದಾದರೆ ಬೆಳೆ ನಮ್ಮ ಮುಂಗಾರು ಹಂಗಾಮಿನಲ್ಲಿ ಏನು ಅಧಿಕ ಮಳೆಯಿಂದಾಗಿ ಬೆಳೆ ನಷ್ಟ ಆಗಿತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅದಕ್ಕೆ ಒಟ್ಟು ನಾವು ಈಗ 2,47,000 ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿತ್ತು. ವಿವಿಧ ಬೆಳೆಗಳು ಹೆಸರು, ಉದ್ದು, ಸೋಯಾಬೀನ್, ತೊಗರಿ ಬೆಳೆಗಳ ಮೇಜರಾಗಿ ಈ ಬೆಳೆಗಳಲ್ಲಿ ಹಾನಿ ಸಂಭವಿಸಿತ್ತು.
ಇದ್ರ ಬಗ್ಗೆ ನಾವು ಈಗಾಗಲೇ ಪ್ರಾಥಮಿಕ ವರದಿ ಪ್ರಕಾರ ಅಷ್ಟು ಹೆಕ್ಟೇರ್ ಅಂತ ನಾವು ವರದಿ ಮಾಡಿದ್ವಿ ಸರ್ಕಾರಕ್ಕೆ. ಬಟ್ ಮತ್ತೆ ಫೈನಲ್ ಜಂಟಿ ಸಮೀಕ್ಷೆ ಮಾಡಿ ನಮ್ಮ ಇಲಾಖೆ, ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಗ್ರಾಮ ಹೋಬಳಿ ಮಟ್ಟದಲ್ಲಿ ತಂಡಗಳನ್ನು ಮಾಡಿಕೊಂಡು ಅವರು ವಿಸಿಟ್ ಮಾಡಿ ಜಂಟಿ ಸಮೀಕ್ಷೆ ನಂತರ ಪರಿಹಾರ ಸಾಫ್ಟ್ವೇರಲ್ಲಿ ಅದು ತಹಶೀಲ್ದಾರ್ ಲಾಗಿನ್ನಲ್ಲಿ ಅದು ಫೀಡ್ ಆಗುತ್ತೆ. ಅದ್ರ ಬಗ್ಗೆ ಈಗಾಗಲೇ 1,83,000 ರೈತರದ್ದು ಅಲ್ಲಿ ಇದು ಡೀಟೇಲ್ಸು ಇದರಲ್ಲಿ ಪರಿಹಾರ ಸಾಫ್ಟ್ವೇರಲ್ಲಿ ಫೀಡ್ ಮಾಡಿದ್ದಾರೆ. ಈಗಾಗಲೇ 85,000 ರೈತರಿಗೆ 51 ಕೋಟಿ DBT ಮುಖಾಂತರ ಅವರ ಅಕೌಂಟಿಗೆ ಜಮೆ ಆಗಿದೆ. 51 ಕೋಟಿ ಅಮೌಂಟ್ ಅಷ್ಟು. ಹೌದು, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ 51 ಕೋಟಿ ಪರಿಹಾರ ಹೌದು, ಇಡೀ ಜಿಲ್ಲೆದು, ನಮ್ಮ ಜಿಲ್ಲೆದು, ಬೀದರ್ ಜಿಲ್ಲೆದು. ಇನ್ನು ಉಳಿದಂತೆ ಅದು ಸರ್ಕಾರ ಮಟ್ಟದಲ್ಲಿ ನಾವು ಮತ್ತು ಕಂದಾಯ ಇಲಾಖೆ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಫಾಲೋ ಅಪ್ ಮಾಡ್ತಿದ್ದೀವಿ. ಸರ್ಕಾರ ಮೇಲ್ಮಟ್ಟದಲ್ಲಿ ಗಮನಕ್ಕೂ ತಂದಿದ್ದೀವಿ. ನಮ್ಮ ಕೇಂದ್ರ ಕಚೇರಿ ಮೇಲ್ಮಟ್ಟದ ಅಧಿಕಾರಿಗಳ ಗಮನಕ್ಕೆ ಎಲ್ರಿಗೂ ಇದ್ರ ಬಗ್ಗೆ ಮಾಹಿತಿ ಗಮನಕ್ಕೆ ತಂದಿದ್ದೀವಿ. ಅದು ಪ್ರಗತಿಯಲ್ಲಿದೆ. ಒಟ್ಟು ಇದುವರೆಗೂ 19-20ರದ್ದು ಎಷ್ಟು 20 ಕೋಟಿ ಈಗಾಗಲೇ ಇದು ಬಂದಿದೆ, ಕ್ಲೇಮ್ಸ್ ಬಂದಿದೆ. ಇನ್ನು 16-17ರದ್ದು ಒಂದು 429 ರೈತರದ್ದು ಎಸ್ಕ್ರೋ ಅಕೌಂಟಲ್ಲಿ ಅವ್ರದ್ದೇನು ಆಧಾರ್ ಮಿಸ್ಮ್ಯಾಚ್ ಇತ್ತು, ಆಧಾರ್ ಮತ್ತು ಬ್ಯಾಂಕ್ ಅಕೌಂಟ್ ಮಿಸ್ಮ್ಯಾಚ್ ಇತ್ತಲ್ಲ, ಅದರದ್ದು 429 ರೈತರದ್ದು 28 ಲಕ್ಷ ಪೆಂಡಿಂಗ್ ಇತ್ತು. ಅದು ಈಗಾಗಲೇ ನಮ್ಮ ಫೀಲ್ಡಲ್ಲಿ ಅವ್ರದ್ದು ಎಲ್ಲ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯ ಗ್ರಾಮಗಳಲ್ಲಿ ಆ 429 ಜನ ರೈತರದ್ದು ಕಲೆಕ್ಟ್ ಮಾಡಿದ್ದಾರೆ. ಈಗ ನಾವು ಕಳಿಸಿದ್ದೀವಿ ಮಾಹಿತಿ. ಈಗ ಅದು ಎಸ್ಕ್ರೋ ಅಕೌಂಟ್ ಅಂದರೆ ನಮ್ಮ ಕಮಿಷನರ್ ಸರ್ ಅಕೌಂಟಲ್ಲಿದೆ, ಹೆಡ್ ಆಫೀಸ್. ಈಗ ತಕ್ಷಣ ಬಿಡುಗಡೆ ಮಾಡ್ತಾರೆ. ಹೌದೌದು. ಹ್ಯಾಟ್ರಿಕ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿಯಾನದ ಪಗುರು ಸಿನಿಮಾ ಬಿಡುಗಡೆಯ ಹಿನ್ನೆಲೆಯಲ್ಲಿ ಬೀದರ್ ನಗರದ ಬಿವಿಬಿ ರಸ್ತೆಯಲ್ಲಿರುವ ಸಪ್ನಾ ಮಲ್ಟಿಪ್ಲೆಕ್ಸ್ ಆವರಣದಲ್ಲಿ ಹ್ಯಾಟ್ರಿಕ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿಮಾನಿ ಬಳಗ ಶಾಪರ್ ಗೇಟ್ ವತಿಯಿಂದ ಕೇಕ್ ಕಟ್ ಮಾಡುವ ಮೂಲಕ ಸಂಭ್ರಮಾಚರಣೆ ಆಚರಿಸಿ ಹ್ಯಾಟ್ರಿಕ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿಯಾನದ ಪಗುರು ಸಿನಿಮಾ 100 ದಿನ ಓಡಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಹ್ಯಾಟ್ರಿಕ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿಮಾನಿ ಬಳಗ ಶಾಪರ್ ಗೇಟ್ ಪ್ರಮುಖರೊಬ್ಬರು ಮಾತನಾಡುತ್ತಾ ಹ್ಯಾಟ್ರಿಕ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿಯಾನದ ಪಗುರು ಸಿನಿಮಾ ಬಿಡುಗಡೆಯ ಹಿನ್ನೆಲೆಯಲ್ಲಿ ಬೀದರ್ ನಗರದ ಬಿವಿಬಿ ರಸ್ತೆಯಲ್ಲಿರುವ ಸಪ್ನಾ ಮಲ್ಟಿಪ್ಲೆಕ್ಸ್ ಆವರಣದಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಸಂಭ್ರಮಾಚರಣೆ ಆಚರಿಸಲಾಗುತ್ತದೆ ಎಂದರು. ಹ್ಯಾಟ್ರಿಕ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿಮಾನಿ ಬಳಗದ ರಾಹುಲ್ ಬಿ ಅವರು ಮಾತನಾಡುತ್ತಾ ಕಳೆದ 3 ವರ್ಷಗಳ ಹ್ಯಾಟ್ರಿಕ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿಯಾನದ ಪಗುರು ಸಿನಿಮಾ ಬಿಡುಗಡೆಯಾಗುತ್ತದೆ. ಅದಕ್ಕಾಗಿ ಕೇಕ್ ಕಟ್ ಮಾಡುವ ಮೂಲಕ ಧ್ರುವ ಸರ್ಜಾ ಅಭಿಯಾನದ ಹಿಂದಿನ 3 ಸಿನಿಮಾಗಳು ಶತೋತ್ಸವ ದಿನ ಪೂರೈಸಿದಂತೆ ಈ ಸಿನಿಮಾ 100 ದಿನ ಓಡಲಿ ಎಂದು ಶುಭ ಹಾರೈಸಿದರು. ಹ್ಯಾಟ್ರಿಕ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿಮಾನಿ ಬಳಗದ ಇನ್ನೋರ್ವ ಅಭಿಮಾನಿ ಮಾತನಾಡುತ್ತಾ ಹ್ಯಾಟ್ರಿಕ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿಯಾನಿಸಿದ ಸಿನಿಮಾ ಬೀದರ್ನಲ್ಲಿ ಬಿಡುಗಡೆಯಾಗಿದ್ದು ಈ ಹಿನ್ನೆಲೆಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಹ್ಯಾಟ್ರಿಕ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿಮಾನಿ ಬಳಗ, ಶಾಪರ್ ಗೇಟ್ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಅನೇಕ ಅಭಿಮಾನಿಗಳು ಇದ್ದರು. ನಾನು ಬೀದರ್ನ ಹಿಂಗ ಬೀದರ್ ಪಿಕ್ಚರ್ ವಿಲನು, ಆಮೇಲೆ ಪ್ರೇಮರ ಪಿಕ್ಚರ್ ವಿಲನು. ನೆಕ್ಸ್ಟ್ ಬಂದಿರೋದು ಪಿಕ್ಚರ್ ಬಂದಿಲ್ಲ, ಒಳ್ಳೆ ಆಯಿತು. ಹುಡುಗರೆಲ್ಲ ಬಂದವ್ರೆ, ಒಳ್ಳೆ ನಡೀತದೆ ನಮ್ಮ ಕನ್ನಡ
ಕನ್ನಡ ಚಲನಚಿತ್ರ ಅದು ಮುಂದೆ ಹಿಂಗೆ ಹೋಗಲಿ, ಎಲ್ಲ ಕಡೆ ಹೋಗಲಿ. ನಾ ಬೀದರ್ ಭಾಷೆ ಮಾಡ್ತೆ. ನಾವು ಕೇಕನ್ನು ಕಟ್ ಮಾಡಿದ್ದೀವಿ ಮತ್ತು ಸೇಬ ತೀಸನ್ನು ದೊಡ್ಡದನ್ನು ಕಟ್ವಾಟ್ ಮಾಡಿದ್ದೀವಿ ಮತ್ತು ಬೀಸೋ 40 ಕಟ್ವಾಟ್ ಮಾಡಿದ್ದೀವಿ. ಅವ್ರಿಗೋಸ್ಕರ ಭಾಳ ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಎಷ್ಟಾದರೂ ನಿಮಗೆ ಕರ್ನಾಟಕ ಸ್ಟ್ಯಾಂಡರ್ಡ್ ಎಲ್ಲ ಬೆಳಿಬೇಕಂತ ಹಾರೈಸ್ತೇವೆ. ಇದೇ ಪಿಕ್ಚರ್ ಬಿಟ್ಟು ಯಶ್ ಆಗಲಿ, ಧ್ರುವ ಸರ್ಜಾ ಆಗಲಿ ಮತ್ತು ದರ್ಶನ್ ಆಗಲಿ, ಯಾರೇ ಫ್ಯಾಮಿಲಿ ಆಗಲಿ, ಪ್ರತಿಯೊಬ್ಬರದು ಕನ್ನಡ ಸಿನಿಮಾ ಅಂತ ಪ್ರತಿಯೊಬ್ಬರು ಕನ್ನಡ ನಾವು ಮೂವಿಯನ್ನು ನೋಡ್ತೀವಿ. ಫಿಲಿಮ್ ಬಂದಿಗೋಸ್ಕರ ಮೂರು ವರ್ಷದ ನಂತರ ಇದು ಫಿಲಿಮ್ ರಿಲೀಸ್ ಮಾಡ್ತಾ ಇದ್ದಾರೆ. ಅದು ಆವಾಗಿಂದ ಹಿಡಿದ ವೇಟ್ ಮಾಡ್ತಾ ಇದ್ದೀವಿ, ಯಾವಾಗ ಬರ್ತದೆ. ಅದು ಇವಾಗ ಬಂದು ಟೈಮು. ಬಟ್ ಫಸ್ಟ್ ಶೋ ಅಂತೀವಿ ಇವತ್ತು 3 ಮಾರ್ನಿಂಗ್ ಹಿಡಿದು ಈವ್ನಿಂಗ್ ಥರ ಇಲ್ಲೇ ಕುಂತು ನೋಡ್ತೀವಿ, 3 ಶೋ ನೋಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಆದಂತಹ ಅಭಿಮಾನಿಗಳ ವತಿಯಿಂದ ಒಗರು ಸಿನಿಮಾಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಸ್ವಾಗತ. ಮತ್ತು ಹಿಂದೆ ನಡೆದಿರುವಂಥ 3 ಪಿಕ್ಚರ್ಗಳು ಹ್ಯಾಟ್ರಿಕ್ ಎಲ್ಲ ಸೆಂಚುರಿ ಹೊಡೆದೇವೆ, ಇದು ಸೆಂಚುರಿ ಹೊಡಿಬೇಕಂತ ಹಾರೈಸುತ್ತೇವೆ ಎಲ್ಲರೂ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.